ಏನು ಬರೀ ನನ್ನನ್ನು ನೋಡಿಕೊಂಡೇ ಇದ್ದೋಗಿದ್ಯಾ? 1 ಮಂತ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಎಲ್ಲರೂ ಎಲ್ಲೋಗಿದ್ರಿ ಅಂತ ಕೇಳ್ತಿದ್ದಾರೆ. ಹ್ಞೂ ಕಣೆ, ನಾನು ಹೆಂಡ್ತೀನಿ ನನ್ನ ಇಷ್ಟ. ಯು ಆರ್ ಬ್ಯೂಟಿಫುಲ್ ಆ್ಯಂಡ್ ಐ ಲೈಕ್ ಸ್ಟೇರಿಂಗ್ ಅಟ್ ಯು. 70 ಅವರ್ಸ್ ಆದರೂ ಆಗಲಿ, 90 ಅವರ್ಸ್ ಆದರೂ ಆಗಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬರೀ ಇದೇ ಆಯಿತು. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋದಾಗೆಲ್ಲ ವಿಘ್ನಗಳು. ಮೂಡ್ ಆಫು, ಜಗಳ, ಹುಷಾರಿಲ್ಲ, ಕೊನೆಗೆ ಮೊಬೈಲೇ ಸ್ವಿಚ್ ಆಫ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇ ಸರ್ ಹೇಳಿಲ್ವಾ, ವಿಘ್ನಗಳೇ ಪ್ರಾರಂಭಕ್ಕೆ ಸೂಚನೆ. ಸರಿ ಇದೇ ಜೋಶ್ನಲ್ಲಿ ಫಾರಿನ್ ಟ್ರಿಪ್ ಅಂತ ಬಿಲ್ಡಪ್ ತಗೊಳ್ಳೋಣ. ಇದೆ, ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ 1.5 ವರ್ಷ ಬೇಕು. ಓ ಇಮ್ಯಾಜಿನೇಷನಿಂದ ಆಚೆ ಬರಮ್ಮ. ಅದಕ್ಕೆ ಇನ್ನೂ ಟೈಮ್ ಇದೆ. ನಾವೆಲ್ಲಿ ಹೊರಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಮುಂಚೆ ಜರ್ನಿ ಬಗ್ಗೆ ಹೇಳಬೇಕಲ್ವಾ? ಹೌದು, ಇಟ್ಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್ ಬಟ್ ದ ಜರ್ನಿ ಅಂತ ದೊಡ್ಡೋರು ಹೇಳಿಲ್ವಾ? ಏನೇ ಹೇಳು, ಫಸ್ಟ್ ಟೈಮ್ಸ್ ಆರ್ ಆಲ್ವೇಸ್ ಸ್ಪೆಷಲ್. ಎಷ್ಟು ಕುತೂಹಲ, ಕಾತುರತೆ ಇರುತ್ತೋ ಅಷ್ಟೇ ಹಿಂಜರಿತಾನೂ ಇರುತ್ತೆ. ನಿಜ. ನೀವು ನಮ್ಮ ಹಾಗೆ ಫಸ್ಟ್ ಟೈಮ್ ಫ್ಲೈಟ್ ಬುಕ್ ಮಾಡ್ತಾ ಇದ್ದರೆ ಈ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಪ್ಲೇನಲ್ಲಿ ಫ್ರೀ ಸೀಟ್ಸ್ ಮತ್ತು ಪೇಡ್ ಸೀಟ್ಸ್ ಇರುತ್ತೆ. ಸೀಟ್ ಸೆಲೆಕ್ಷನ್ ಈದರ್ ಬುಕ್ಕಿಂಗ್ ಟೈಮಲ್ಲಿ ಅಥವಾ ಆನ್ಲೈನ್ ಚೆಕ್ ಇನ್ ಮಾಡುವಾಗ ಸೆಲೆಕ್ಟ್ ಮಾಡ್ಬೋದು. ನಾವು ಬುಕ್ ಮಾಡುವಾಗ ಸೀಟ್ ಸೆಲೆಕ್ಷನ್ ಸ್ಕಿಪ್ ಮಾಡಿದ್ವಿ, ಆದರೆ ಆನ್ಲೈನ್ ಚೆಕ್ ಇನ್ ಮಾಡೋಕ್ಕಾಗಲಿಲ್ಲ. ಸೊ ರ್ಯಾಂಡಮ್ ಆಗಿ ಸೀಟ್ ಅಲೋಕೇಟ್ ಆಯಿತು. ಇಫ್ ಯು ಆರ್ ಗೋಯಿಂಗ್ ಆ್ಯಸ್ ಅ ಫ್ಯಾಮಿಲಿ ಆ್ಯಂಡ್ ಜೊತೆಲೇ ಕೂರಬೇಕು ಅಂದರೆ ಬುಕ್ ಮಾಡೋವಾಗಲೇ ಸೀಟ್ ಸೆಲೆಕ್ಟ್ ಮಾಡಿ. ಇಲ್ಲ ಏನಕ್ಕೆ ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ವೇಸ್ಟು ಅನ್ನೋರು ಸಿಗೋ ಸೀಟಲ್ಲೇ ಎಂಜಾಯ್ ಮಾಡಿ. ನೀನು ಬಿಡಮ್ಮ ಪುಣ್ಯವಂತೆ, ಹೆಂಗೋ ಕೇಳ್ಕೊಂಡು ವಿಂಡೋ ಸೀಟ್ ತೊಗೊಂಡ್ಬಿಟ್ಟೆ. ನನಗೆ ಯಾರೋ ಅವನು ತಡಿಯ ಕಿಟಕಿಯಿಂದ ವ್ಯೂ ಇರಲಿ, ಕಿಟಕಿನೇ ಕಾಣ್ದಂಗೆ ಕೂತಿದ್ದ. ಉರ್ಕೋಬೇಡ, ನಿಂಗಂತ ವಿಡಿಯೋ ಇದೆ ನೋಡು. ಸನ್ರೈಸ್ ಟೈಮಲ್ಲಿ ಮೋಡದ ಮೇಲೆ ತೇಲಿ ಹೋಗ್ತಿದ್ವಿ. ಆದರೆ ಸಖತ್ ಕಿವಿ ನೋವು ಬಂತು ಒಂದು ಟೈಮಲ್ಲಿ. ಪಾಪ ಪಕ್ಕದಲ್ಲಿರೋರು ಒಳ್ಳೆಯವರು, ಕಿವಿಲಿ ಕಾಟನ್ ತೆಗೀರಿ ಸರಿ ಹೋಗುತ್ತೆ ಅಂತಂದರು. ಸರಿ ಲ್ಯಾಂಡಿಂಗ್ ಟೈಮ್ ಬಂತು. ಡೆಸ್ಟಿನೇಷನ್ ಬಗ್ಗೆ ಹೇಳಮ್ಮ. ಇಷ್ಟು ಬಿಲ್ಡಪ್ ಯಾವ ವರ್ಲ್ಡ್ ಟೂರ್ ಹೋದವರು ಕೊಟ್ಟಿರಲ್ಲ ಅನಿಸುತ್ತೆ. ನಾವು ಕೆಲಸದ ಮೇಲೆ ಹೋಗ್ತಿರೋ ಚೆನ್ನೈಗೆ ಇಷ್ಟು ಶೋಕಿ. Plane first. Guests with wheelchair bookings are requested to remain seated at the moment, and our team will assist you promptly after other guests have deplaned. ಇರುವೆ ಬಾರ ಇರುವೆಗೆ, ಆನೆ ಬಾರೆ ಆನೆಗೆ. ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು, ಪ್ರೌಡ್ ಫೀಲ್ ಮಾಡಬೇಕು. ಸರಿ ಆಯಿತು ಅನ್ನೋನಾನಂದ ಸ್ವಾಮೀಜಿ, ನಿಮ್ಮ ಕೃಪೆ ನಮ್ಮ ಮೇಲಿರಲಿ. ತಥಾಸ್ತು. ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರೋ ನಮ್ಮ ಲಗ್ಗೇಜ್ನ ತಗೊಂಡು ಬೆಳಗ್ಗೆ ನಾವು ಹೋಗಿದ್ದ ಕೆಲಸಗಳನ್ನ ಮುಗಿಸಿ ಊಟ ಮಾಡಿ ನಾವು ಸೀದಾ ನಡೆದಿದ್ದೆ ಮರೀನಾ ಬೀಚ್ ಕಡೆಗೆ. ಮರೀನಾ ಬೀಚ್ ಹತ್ರನೇ ಮದ್ರಾಸ್ ಯೂನಿವರ್ಸಿಟಿ ಇದೆ. ಹಾಗೆ ತಮಿಳುನಾಡಿನ ಇಬ್ಬರು ಮುಖ್ಯ ಗಣ್ಯ ವ್ಯಕ್ತಿಯರ ಸ್ಮಾರಕ ಇದೆ. MGR ಮತ್ತು ನಮ್ಮೆಲ್ಲರಿಗೂ ಚಿರಪರಿಚಿತ ಜಯಲಲಿತಾ ಅವರದ್ದು. MGR ಅವರ ಸಮಾಧಿ ಬಳಿ ಇನ್ನೂ ಅವರ ವಾಚ್ ಸದ್ದು ಕೇಳುತ್ತೆ ಅಂತ ಫ್ರೆಂಡ್ ಹೇಳಿದರು. ನಮಗಂತೂ ಏನು ಕೇಳಿಸಿಲ್ಲ. ನಿಮ್ಗೆ ಕೇಳಿಸಿದ್ರೆ ನಮಗೂ ಹೇಳಿ. ಎರಡೂ ಸಮಾಧಿಗಳು ವಿಭಿನ್ನವಾಗಿವೆ. ಒಂದು ಲೋಟಸ್ ಥರ ಇದ್ದರೆ ಇನ್ನೊಂದು ಫೀನಿಕ್ಸ್ ಥರ ಕಾಣಿಸುತ್ತೆ. ಒಳ್ಳೆಯ ಆರ್ಕಿಟೆಕ್ಚರ್. ಅಲೆಗಳ ಬೋರ್ಗರೆತದ ಜೊತೆ ನಾವು ನಲಿದು ಜೂಟಾಟ ಆಡಿ ಮೈಮರೆತು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಮರೀನಾ ಬೀಚ್ ಭಾರತದ ಅತಿ ಉದ್ದದ ನೈಸರ್ಗಿಕ ಅಂದರೆ ನ್ಯಾಚುರಲ್ ಅರ್ಬನ್ ಬೀಚ್ ಆಗಿದ್ದು, ಬಂಗಾರ ಕೊಳಿಯ ಉದ್ದಕ್ಕೂ ಸುಮಾರು 13 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿದೆ. ಆ ನೀರಿನ ರಭಸಕ್ಕೆ ಯಾರು ಈಜಾಡದೇ ಇದ್ದರೂ ಮಾರ್ನಿಂಗ್ ಮತ್ತು ಈವ್ನಿಂಗ್ ವಾಕ್ಗೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಆನಂದಿಸಲು ಒಂದು ಪ್ರೀತಿಯ ಸ್ಥಳವಾಗುತ್ತೆ. ನಾವು ಸ್ವಲ್ಪ ಶಾಪಿಂಗ್ ಮಾಡಿ ಸ್ವಲ್ಪ ವಾಕಿಂಗ್ ಕೂಡ ಮುಗಿಸಿ ನೆಕ್ಸ್ಟ್ ಎಲ್ಲೋಗೋಣ ಅನ್ನುವಾಗ ಒಂದು ಹಿಡನ್ ಟ್ರೆಷರ್ ಥರ ಹಳೆಯ ದೇವಸ್ಥಾನ ಸಿಕ್ತು. ಪಾರ್ಥಸಾರಥಿ ದೇವಸ್ಥಾನ. 6ನೇ ಶತಮಾನದ ಹಿಂದೂ ವೈಷ್ಣವ
ದೇವಾಲಯವು ಈ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇಲ್ಲಿ ಕೃಷ್ಣ ಯಾವುದೇ ಆಯುಧ ಹಿಡಿದಿರುವುದಿಲ್ಲ, ಅದರ ಬದಲಾಗಿ ಮೀಸೆಯೊಂದಿಗೆ ಕಾಣಿಸ್ಕೊತಾನೆ. ಸಾಧ್ಯವಾದರೆ ಹೊರಟು ಬನ್ನಿ. ನಾವಿಲ್ಲಿಂದ ಹೊರಟಿದ್ದು ಸೀದಾ ನಬೀನ್ ಮನೆಗೆ. ನಬೀನ್ ಯಾರು ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ. ನಾವು ಚೆನ್ನೈಗೆ ಹೊರಡ್ತಿದ್ದೀವಿ ಅಂತ ಗೊತ್ತಾದಾಗಿದ್ದ ನಮಗೆ ಪ್ರತಿ ಕ್ಷಣ ಹೆಲ್ಪ್ ಮಾಡ್ತಿದ್ದವರು ಇವರಿಬ್ಬರೇ, ನಬೀನ್ ಹಾಗೂ ಗಣೇಶ್. ಇಬ್ಬರೂ ನನ್ನ ಫ್ರೆಂಡ್ಸೇ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗದೊಂದಿಗೆ ಬರ್ತೀವಿ. ಅಂಟಿಲ್ ದೆನ್, See you friends. ಹ್ಯಾಪಿ Happy ನ್ಯೂ New ಇಯರ್. Year. ಅಲ್ಲಲ್ಲ, Happy ಹ್ಯಾಪಿ Republic ರಿಪಬ್ಲಿಕ್ Day. ಡೇ.